ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮೂಡುಬಿದಿರೆಯಲ್ಲಿ ಉಚಿತ ಶಿಕ್ಷಣಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಆಳ್ವಾಸ್ ಶಾಲೆಯಲ್ಲಿ ಹೈಸ್ಕೂಲು ಮತ್ತು PUC ಮತ್ತು ಡಿಗ್ರಿ ಕೋರ್ಸ್ಗಳಿಗೆ ಈ ಒಂದು ಆಳ್ವಾಸ್ ಶಾಲೆಯಲ್ಲಿ ಅಪ್ಲಿಕೇಶನ್ಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ಹಿಂದೆ ಅರ್ಜಿ ಆಹ್ವಾನ ಬಗ್ಗೆ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ರು. ಒಟ್ಟು 23,000 ಅರ್ಜಿ ಬಂದಿದ್ದಾವಂತೆ. 20,000 ಜನ ಪರೀಕ್ಷೆ ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕನ್ನಡಪ್ರಭ ಪೇಪರಲ್ಲಿ ಬಂದಿರುವಂಥದ್ದು ನೋಡಿ. ಪ್ರವೇಶ ಪರೀಕ್ಷೆಗೆ ಹರಿದು ಬಂದ ವಿದ್ಯಾರ್ಥಿಗಳು. ಇದು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಗೆ ಉಚಿತ ಶಿಕ್ಷಣಕ್ಕಾಗಿ ಬಂದಿರುವಂಥ ಅರ್ಜಿಗಳು. 23,000ರಲ್ಲಿ 20,000 ಜನ ವಿದ್ಯಾರ್ಥಿಗಳು ಬರೆದಿದ್ದಾವೆ. ಇದಕ್ಕೆ ಕೇವಲ 200 ಪೋಸ್ಟ್ ಇದಾವಂತೆ. 200 ಅಂದರೆ ಸೀಟ್ಗಳಿಗೆ 20,000 ಜನ ಅಪ್ಲಿಕೇಶನನ್ನು ಬರೆದಿದ್ದಾರೆ ನೋಡಿ, ಹಾಕಿದ್ದಾರೆ. ಅಂದರೆ ಎಷ್ಟು ಕಾಂಪಿಟೇಷನ್ ಇದೆ ನೋಡಿ ಉಚಿತ ಶಿಕ್ಷಣಕ್ಕೆ. ಈ ಒಂದು ಆಳ್ವಾಸ್ ಏನು ಸ್ಕೂಲ್ ಇದೆಯಲ್ಲ, ಅಷ್ಟೊಂದು ಪ್ರತಿಷ್ಠಿತ ಶಾಲೆ ಅಂತ ಹೇಳ್ಬೋದು. ಈ ಒಂದು ಶಾಲೆಯಲ್ಲೇ ಪ್ರವೇಶ ಪಡಿಬೇಕಂದ್ರೆ ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಇವಾಗ ಇದೇ ಒಂದು ಸ್ಕೂಲು, ಕಾಲೇಜು ಮತ್ತು ಡಿಗ್ರಿ ಕೋರ್ಸ್ಗಳಿಗೆ ಉಚಿತ ಶಿಕ್ಷಣಕ್ಕಾಗಿ ಮತ್ತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಕನ್ನಡ ಶಾಲೆ 200 ಸೀಟಿಗೆ 23,000 ಮಕ್ಕಳ ಪೈಪೋಟಿ ಅಂಥದ್ದೇನಿದೆ ಈ ಸ್ಕೂಲ್ನಲ್ಲಿ ಅಂತ ಪೇಪರಲ್ಲಿ ಕೂಡ ಬಂದಿದೆ. ಇವತ್ತಿನ ಒಂದು ಪ್ರಕಟಣೆ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು, ಇದೇ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಉಚಿತ ಶಿಕ್ಷಣಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಕ್ರೀಡೆಯಲ್ಲಿ ಯಾರು ಸಾಧನೆಗೈದಿದ್ದಾರೆ ಮಕ್ಕಳು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆಯಲ್ಲಿ ಮತ್ತು ಪ್ರೈಮರಿ ಶಾಲೆಯಲ್ಲಿ ಮತ್ತು PUC ಪದವಿ ಪೂರ್ವದಲ್ಲಿ PUCದಲ್ಲಿ ಮತ್ತು ಪದವಿ ಡಿಗ್ರಿನಲ್ಲಿ ಮತ್ತು ಉನ್ನತ ವ್ಯಾಸಂಗ PGನಲ್ಲಿ ಕೂಡ ಸೀಟ್ ಉಚಿತವಾಗಿ ಪಡೆಯುವುದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲದರಲ್ಲಿ ಇಟ್ಟಿದ್ದಾರೆ. ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಗ್ರಿ ಮತ್ತು PG ಕೋರ್ಸ್ಗಳಲ್ಲೂ ಕೂಡ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಉಚಿತ ಶಿಕ್ಷಣಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರೆಲ್ಲದಕ್ಕೆ ಅರ್ಜಿ ಸಲ್ಲಿಸ್ಬೋದಪ್ಪ ಅಂದರೆ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥ ಮಕ್ಕಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಒಂದು ಅವರ ಒಂದು ಕಲಿಕೆ ಮಟ್ಟದಲ್ಲಿ ಅಂದರೆ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಅಥವಾ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, PG ಲೆವೆಲ್ ಆಗಿರ್ಬೋದು, ಅವರೇನು ಸಾಧನೆ ಮಾಡಿರ್ತಾರಲ್ಲ, ಅಂಥ ಒಂದು ಸಾಧನೆಯನ್ನು ಗುರುತಿಸಿ ಅವರು ಈ ಒಂದು ಕೋರ್ಸನ್ನು ಉಚಿತವಾಗಿ ಅಡ್ಮಿಷನ್ಗೆ ಅವಕಾಶವನ್ನು ಕೊಡಲಾಗಿದೆ. ಇದ್ದರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ PUCಯಲ್ಲಿ ಸಾಧನೆಗೈದಿದ್ದರೆ PUC ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ಅಂಥವರಿಗೆ ಡಿಗ್ರಿಯಲ್ಲಿ ಉಚಿತ ಶಿಕ್ಷಣಕ್ಕೆ ಇಲ್ಲಿ ಇವರು ಸೇರ್ಪಡೆ ಮಾಡ್ಕೊತಾರಂತೆ. ಆ ರೀತಿಯಾಗಿ ಹೈಸ್ಕೂಲಲ್ಲಿ ನೀವು ಸಾಧನೆಗೈದಿದ್ದರೆ SLC 8th ಕ್ಲಾಸ್ 9th ಕ್ಲಾಸ್ನಲ್ಲಿ ನೀವು ಏನಾದರೂ ಸ್ಟೇಟ್ ಲೆವೆಲು, ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಆಟ ಆಡಿ ನೀವು ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ನಿಮಗೆ PUCಯಲ್ಲಿ ಉಚಿತ ಶಿಕ್ಷಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು. ಕ್ರೀಡಾ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಹಾಗೂ ಮಾಡಲಿಚ್ಛಿಸುವ ಕ್ರೀಡಾಪಟುಗಳು ಕೂಡಲೇ ತಮ್ಮ ಕ್ರೀಡಾ ಸಾಧನೆಯ ದಾಖಲೆ ನೋಡಿ. ಕ್ರೀಡಾ ಸಾಧನೆ ದಾಖಲೆ ಅಂದರೆ ಅವರೇನು ಆಟ ಆಡಿ ಗೆದ್ದಿರ್ತಾರಲ್ಲ, ಆ ಒಂದು ಸಾಧನೆಯ ದಾಖಲೆ ಪತ್ರ, ಪೂರ್ಣ ವಿಳಾಸ, ದೂರವಾಣಿ ಸಂಖ್ಯೆ, ಭಾವಚಿತ್ರ, ವಿವರಗಳುಳ್ಳ ಅರ್ಜಿಯನ್ನು ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಮೂಡುಬಿದಿರೆ, ದಕ್ಷಿಣ ಕನ್ನಡ ಜಿಲ್ಲೆ, ಈ ವಿಳಾಸಕ್ಕೆ 15/3/2026 ಒಳಗೆ ಸಲ್ಲಿಸುವಂತೆ ವಿನಂತಿಸಲಾಗಿದೆ ಎಂದು ಕೊಟ್ಟಿದ್ದಾರೆ. ಮಾರ್ಚ್ 15ರವರೆಗೂ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಕೆ. ಯಾವುದೇ ರೀತಿ ಆನ್ಲೈನ್ ಹಾಕೋಂಗಿಲ್ಲ. ಪೋಸ್ಟ್ ಮುಖಾಂತರ ನೀವು ಡಾಕ್ಯುಮೆಂಟ್ ಎಲ್ಲನೂ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಬಯೋಡೇಟಾ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಜೆರಾಕ್ಸ್ ಪ್ರತಿಯನ್ನು ತಗೊಂಡು ಎಲ್ಲಸು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕು. ಅಂದಾಗ ಅಲ್ಲಿ ನಿಮಗೆ ಒಂದು 2ರಿಂದ 3 ದಿನದಲ್ಲಿ ಪೋಸ್ಟಿಗೆ ಮುಟ್ಟುತ್ತೆ. ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತಾರೆ. ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಿದ್ರೆ ಸಾಕು. ನಿಮಗೆ ಮುಂದಿನ ಒಂದು ಅಪ್ಡೇಟ್ ಅವ್ರು ತಿಳಿಸಿಕೊಡ್ತಾರೆ. SMS ಮತ್ತು ನಿಮ್ಮ ಕಾಲ್ ಮುಖಾಂತರ ತಿಳಿಸಿಕೊಡ್ತಾರೆ. ಆಯ್ಕೆ ನಡೆಯುವ ಕ್ರೀಡೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು CBSE ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನಾದರೂ ಅಥ್ಲೆಟಿಕ್ಸು, ಯೋಗ, ಮಲ್ಲಕಂಬ, ಗುಂಪಾಟಗಳಲ್ಲಿ ಸಾಧನೆ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಪದವಿ ಪೂರ್ವ PUC ಲೆವೆಲ್ ಆಗಿದ್ದರೆ ಅಥ್ಲೆಟಿಕ್ಕು, ಕಬಡ್ಡಿ, ಖೋ ಖೋ, ಕುಸ್ತಿ, ವಾಲಿಬಾಲ್, ಬ್ಯಾಡ್ಮಿಂಟನ್, ವೇಟ್ ಲಿಫ್ಟಿಂಗ್, ಈಜು, ಯೋಗ, ಮಲ್ಲಕಂಬ ಈ ರೀತಿಯಾಗಿ ಗೇಮ್ಗಳಲ್ಲಿ ನೀವು ಸಾಧನೆ ಮಾಡಿದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಪದವಿ ಡಿಗ್ರಿ ಲೆವೆಲ್ ಸ್ನಾತಕೋತ್ತರ ಅಲ್ಲಿ ನಿಮಗೆ ಏನಾದರೂ ಅಥ್ಲೆಟಿಕ್ಸ್, ಕಬಡ್ಡಿ, ಖೋ ಖೋ, ಕುಸ್ತಿ, ವಾಲಿಬಾಲ್, ಬ್ಯಾಡ್ಮಿಂಟನ್, ಹ್ಯಾಂಡ್ಬಾಲ್, ಸಾಫ್ಟ್ಬಾಲ್, ಥ್ರೋಬಾಲ್, ವೇಟ್ ಲಿಫ್ಟಿಂಗ್,
ಶಟಲ್ ಬ್ಯಾಡ್ಮಿಂಟನ್, ಈಜು, ಯೋಗ, ಮಲ್ಲಕಂಬ ಈ ಥರ ನೀವು ಸಾಧನೆಯನ್ನು ಮಾಡಿದರೆ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಈ ರೀತಿಯಾಗಿ ಸ್ಪೋರ್ಟ್ಸ್‌ಗಳಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್‌ನಲ್ಲಿ ಸಾಧನೆ ಮಾಡಿದರೆ, ಈ ಒಂದು ಆಳ್ವಾಸ್ ಶಾಲೆ, ಆಳ್ವಾಸ್ ಕಾಲೇಜಿನಲ್ಲಿ ನೀವು ಪ್ರವೇಶವನ್ನು ಪಡಿಬೋದು. ಅದು ಕೂಡ ಉಚಿತವಾಗಿ ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. ಕ್ರೀಡಾ ಅಭ್ಯರ್ಥಿಗಳಿಗೆ, ಕ್ರೀಡಾ ಆಸಕ್ತರಿಗೆ ಈ ಒಂದು ಉಚಿತ ಅವಕಾಶವನ್ನು ಆಳ್ವಾಸ್ ಸಂಸ್ಥೆ ಕಡೆಯಿಂದ ಕೊಡಲಾಗಿದೆ. ಸೊ ಇದನ್ನು ನೀವು ಸದುಪಯೋಗ ಪಡ್ಕೋಬೇಕು. ಯಾಕಂದರೆ ಒಂದು ಒಳ್ಳೆಯ ಅವಕಾಶ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತವಾಗಿ ಸೀಟನ್ನು ಪಡೆಯೋದಿದೆಯಲ್ಲ, ಅವರ ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಕ್ರೀಡಾ ಸ್ಪರ್ಧಿಗಳಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ನಂಬರು, ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ರೀತಿಯಾಗಿ ನೀವು ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದೀರಿ, ನಾವು ನೋಡಿಗಿಸಿ ಕಾಲ್ ಮಾಡಿದ್ದೇವೆ, ಈ ರೀತಿಯಾಗಿ ನಾವು ಅರ್ಜಿ ಸಲ್ಲಿಸಿದ್ದೀವಿ ಅಂತ ಕೇಳಿ ಅವ್ರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಅರ್ಜಿ ಫಾರ್ಮು ಈ ಒಂದು ವೆಬ್ಸೈಟ್‌ನಲ್ಲಿ ಲಿಂಕ್ ಇದೆಯಾ ಅಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ ಇವಾಗ ನೋಡೋಣ. ವೆಬ್ಸೈಟ್‌ನಲ್ಲಿ ನಾನು ಸರ್ಚ್ ಮಾಡಿ ನೋಡಿದೆ ಯಾವುದೇ ರೀತಿ ಫಾರ್ಮನ್ನು ಅವೈಲೇಬಲ್ ಇದೆಯಾ ಅಂತ. ಯಾವುದೇ ರೀತಿ ಫಾರ್ಮನ್ನು ಅವರು ಅಪ್ಲೋಡ್ ಮಾಡಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಆಳ್ವಾಸ್‌ನ ಒಂದು ಕಾಲೇಜ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವರು ಮಾಡಿದ್ದಾರೆ. ತುಂಬಾನೇ ಒಳ್ಳೆ ಅದ್ಭುತವಾದಂಥ ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ಕಲಿಯುವಂಥ ಒಂದು ಸೌಭಾಗ್ಯ ನಿಮ್ದು ಆಗ್ಬೋದು. ಒಳ್ಳೆ ಶಿಕ್ಷಣ ಇರುತ್ತೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮೀಡಿಯಂ ಮತ್ತು CBSE ಸಿಲೆಬಸ್ ಇರುವಂಥ ಶಾಲಾ ಮತ್ತು ಕಾಲೇಜುಗಳು ಲಭ್ಯ ಇದ್ದಾವೆ. ಸೊ ಆವಾಗಲೇ ಹೇಳಿದಂಗೆ ಆ ಒಂದು ನಂಬರ್‌ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಕೆಳಗೆ ಕಾಣ್ತಾ ಇರುವಂಥ ನಂಬರ್‌ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಇಮೇಲ್ ID ಕೂಡ ಇಲ್ಲಿ ಕೊಟ್ಟಿರ್ತೇನೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ. ಇದಿಷ್ಟು ಈ ಒಂದು ಆಳ್ವಾಸ್ ಶಾಲೆಯಲ್ಲಿ ಈ ಒಂದು ಉಚಿತ ಶಿಕ್ಷಣಕ್ಕೆ ಅರ್ಜಿಯನ್ನು ಆಹ್ವಾನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವೆಶ್ಚನ್ ಕೇಳೋದಿದ್ರೆ, ಡೌಟ್ಸ್‌ಗಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.